ಇವತ್ತಿನ ಸ್ಟೋರಿ ವಿಶ್ವ ವಿಜೇತ ಭಾರತ ಕ್ರಿಕೆಟ್ ತಂಡದ ಮಂಗಳೂರು ಮೂಲದ ಪ್ರತಿಭೆ ಬಗ್ಗೆ. 2000 ಇಸವಿಯಲ್ಲಿ ಮುಂಬೈನ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಇವರು ಮೂಲತಃ ಮಂಗಳೂರಿನವರು. ತಂದೆ ಜೂನಿಯರ್ ಕ್ರಿಕೆಟ್ ಕೋಚ್, ತಾಯಿ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಸದಾ ಹಸನ್ಮುಖಿ. ಅಷ್ಟೇ ಅಲ್ಲ, ಜೊತೆಯಲ್ಲಿರುವವರನ್ನು ಕೂಡ ಹಸನ್ಮುಖಿಯನ್ನಾಗಿಸ್ತಾರೆ. ಆಕೆ ಬೇರೆ ಯಾರೂ ಅಲ್ಲ, ಭಾರತವನ್ನು ಫೈನಲ್ಗೆ ಕೊಂಡೊಯ್ದ ಜೆಮಿಮಾ ರೊಡ್ರಿಗಸ್. 4 ವರ್ಷಗಳಿದ್ದಾಗ ಜೆಮಿಮಾ ತನ್ನ ಇಬ್ಬರು ಅಣ್ಣಂದಿರ ಜೊತೆ ರಸ್ತೆಯಲ್ಲಿ ಕ್ರಿಕೆಟ್ ಆಡುವುದನ್ನು ನೋಡಿ ಅವರೊಂದಿಗೆ ಆಡಲು ಹಠ ಹಿಡಿದ್ಲು. 4ನೇ ವಯಸ್ಸಿನಲ್ಲಿ ಜೆಮಿಮಾ ಮೊದಲ ಬಾರಿಗೆ ಬ್ಯಾಟ್ ಹಿಡಿದ್ಲು. ಅವಳ ಆಸಕ್ತಿಯನ್ನು ನೋಡಿದ ತಂದೆ ನಮ್ಮಿಂದ ಸಾಧ್ಯವಾಗುವುದನ್ನು ನಮ್ಮ ಮಗಳು ಸಾಧಿಸಬೇಕು ಎಂದು ನಿರ್ಧರಿಸಿದ್ರು. ಆ ಸಮಯದಲ್ಲಿ ಮಹಿಳೆಯರಿಗೆ ಹೆಚ್ಚು ಕ್ರಿಕೆಟ್ ಒಲವು ತೋರ್ತಾ ಇರಲಿಲ್ಲ. ಹಾಗಾಗಿ ತಂದೆ ಜೆಮಿಮಾನನ್ನು ದೊಡ್ಡ ದೊಡ್ಡ ಹುಡುಗರ ಜೊತೆ ತರಬೇತಿ ಕೊಡಿಸಿದ್ರು. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಲೋಕಲ್ ರೈಲ್ನಲ್ಲಿ ತರಬೇತಿ ಮೈದಾನಕ್ಕೆ ಹೋಗ್ತಿದ್ಲು. ಇದರಿಂದ ಆಕೆಗೆ ಡಬಲ್ ಪರಿಶ್ರಮ ಹಾಕಬೇಕಾಗಿತ್ತು. ಒಂದು ಕಡೆ ಕಠಿಣ ತರಬೇತಿ, ಇನ್ನೊಂದು ಕಡೆ ಕ್ರಿಕೆಟ್ ಹೆಣ್ಣು ಮಕ್ಕಳಿಗಲ್ಲ ಎಂಬ ಅನೇಕ ಟೀಕೆಗಳು ಮತ್ತು ಗೇಲಿಗಳು. ಆದ್ರೆ ತಂದೆಯ ಕನಸಿಗಾಗಿ ಮತ್ತು ದೇಶಕ್ಕಾಗಿ ಹೆಮ್ಮೆ ತರಲು ಜೆಮಿಮಾ ಕಠಿಣ ತರಬೇತಿ ಪಡೆದ್ಲು. 13ನೇ ವಯಸ್ಸಿನಲ್ಲಿ ಮುಂಬೈ ಅಂಡರ್-19 ತಂಡಕ್ಕೆ ಆಯ್ಕೆಯಾದ್ಲು. 17ನೇ ವಯಸ್ಸಿನಲ್ಲಿ ಮೊದಲ ಡಬಲ್ ಸೆಂಚುರಿ ಮತ್ತು 18ನೇ ವಯಸ್ಸಿನಲ್ಲಿ ಭಾರತಕ್ಕಾಗಿ ಆಡಿದ್ಲು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಒಂದು ದಿನ ಅವಳ ಪ್ರದರ್ಶನ ಸರಿಯಿಲ್ಲ ಎಂದು ಭಾರತೀಯ ತಂಡದಿಂದ ಹೊರಗಿಡಲಾಯಿತು. ಇದನ್ನು ಕೇಳಿ ಕುಗ್ಗಿ ಹೋದ್ಲು ಜೆಮಿಮಾ. ಒಂದು ದಿನವೂ ಬಿಡದೆ ಕಣ್ಣೀರು ಹಾಕಿ ಅಳ್ತಾ ಇದ್ಲು. ಆದ್ರೆ ಒಂದು ಹಂತದ ನಂತರ ಅವಳು ತೀವ್ರ ತರಬೇತಿ ಪಡೆದ್ಲು. ಭಾರತೀಯ ತಂಡಕ್ಕೆ ಪಟ್ಟು ಬಿಡದ ಕಮ್ ಬ್ಯಾಕ್ ನೀಡಿದ್ಲು. ಇತ್ತೀಚೆಗೆ ನಡೆದ ವಿಶ್ವಕಪ್ ಸೆಮಿಫೈನಲ್ ನಲ್ಲಿ ಆಸ್ಟ್ರೇಲಿಯಾ ಭಾರತಕ್ಕೆ ಭಾರಿ ಪೈಪೋಟಿ ನೀಡಿತು. ಆದ್ರೆ ಜೆಸಿಕಾ 127 ರನ್ಗಳನ್ನು ಗಳಿಸಿ ನಾಟ್ಔಟ್ ಆಗಿ ನಿಂತಳು. ಭಾರತವನ್ನು ಫೈನಲ್ಗೆ ಕೊಂಡೊಯ್ಯಲು ಮುಖ್ಯ ಕಾರಣರಾದ್ರು. ಅದ ನಂತರ ಭಾರತ ಫೈನಲ್ ನಲ್ಲಿ ಗೆದ್ದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ಮಹಿಳಾ ತಂಡವು ವಿಶ್ವಕಪ್ ಗೆಲ್ಲಲು ಸಾಧ್ಯವಾಯಿತು. ಅವಳ ಹೆಸರು ವಿಶ್ವದೆಲ್ಲೆಡೆ ಹರಡಿತು. ಹೀಗೆ ಒಮ್ಮೆ ಟೀಮ್ನಿಂದ ಹೊರಹಾಕಲ್ಪಟ್ಟರು. ಸುತ್ತಮುತ್ತಲಿನವರೆಲ್ಲೂ ನಿನ್ನಿಂದ ಸಾಧ್ಯ ಇಲ್ಲ ಎಂದು ಹೇಳಿದ್ರು. ತನ್ನ ತಂದೆಗಾಗಿ ಮತ್ತು ಈ ದೇಶಕ್ಕಾಗಿ ಹೆಮ್ಮೆ ತಂದವಳು ಜೆಮಿಮಾ ಜೆಸಿಕಾ ರೊಡ್ರಿಗಸ್. ಲೈಫ್ನಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ನಮ್ಗೆ ಅದಕ್ಕೆ ಸರಿಯಾದ ದಾರಿ ಸಿಗ್ಲೇಬೇಕಂತೇನಿಲ್ಲ. ನಿಮ್ಮ ಗುರಿ ನಿಮ್ಗೆ ಸ್ಪಷ್ಟ ಇದೆಯಾ? ಹಾಗಿದ್ರೆ ದಾರಿ ತಾನಾಗಿಯೇ ಸಿಗುತ್ತೆ. ಕಷ್ಟ ಅಂದವನು ಸೋತೆ ಹೋಗ್ತಾನೆ, ಆದ್ರೆ ಸಾಧಿಸ್ಬೇಕು ಅಂದವನಿಗೆ ಅಷ್ಟೇ ಸಾಕು.